ಅಯ್ಯೋ ಬಿಟ್ಟಿದ್ದೀನಿ ಪಾಪ ಬಾಸಪ್ಪ ಒಂದು 5-6 ಸತಿ ಫೋನ್ ಮಾಡಿದ್ದಾನೆ. ಯಾಕೆ ಮಾಡಿದಾನೋ ಏನೋ, ಈ ತಾಟ್ಕಿ ಟೀ ವಿಷಯ ಏನಾದರೂ ಹೇಳಕ್ಕೆ ಮಾಡಿರಬೇಕು. ನನಗೆ ಯಾಕೋ ಬೆನ್ನು ನೋವ್ದಂಗಾಯಿತು, ಅದಕ್ಕೇ ಮನಿಕೊಂಡಿದ್ದೆ. ಯಾಕೆ ಇಷ್ಟೊಂದು ಸತಿ ಫೋನ್ ಮಾಡಿದಾನಲ್ಲ, ಮಾಡೋಣ. ಪಾಪ ಒಳ್ಳೆ ಮನುಷ್ಯ. ಈಗ ಇವಳನ್ನ ಈ ರಾಕ್ಷಸಿ ಅಂತವಳನ್ನ ಮದುವೆ ಮಾಡ್ಕಮ್ಮ ಅಂಥದ್ದು ಅವ್ನಿಗೇನು ಬಂದಿತ್ತೋ ಏನೋ, ನಾನು ಹಂಗೆ ಅನ್ಕೊಂತಾ ಇದ್ದೆ. ಏನು ಮಾಡ್ತೀನಿ, ನನಗೆ ಅವಾಗ ಇಲ್ಲಿಂದ ತೊಲಗಿದ್ರೆ ಸಾಕು ಅಮ್ಮಂಗೆ ಆಯಿತು. ಅವ್ರ ಅಣ್ಣಗೆ ಇಲ್ಲದ್ದು ಹೇಳ್ಕೊಟ್ಟವಾಗ ನನ್ನ ಇಷ್ಟ ಅನಿಸಿದ್ಲು. ಕೇಳೋಣ, ಫೋನ್ ಮಾಡ್ತೀನಿ. ಯಾಕ ಪಾಪ ಬಾಸಪ್ಪ ಮಾಡಿದ್ದಾನೆ. ಒಳ್ಳೆ ಮನುಷ್ಯ. ಇವತ್ತು ಯಾರ ಮಕ್ಕಳಾದ್ರೇನು ಸುಮ್ಮನೆ ಅನ್ಯಾಯ ಆಡಬಾರ್ದು. ಹಲೋ ಹಲೋ ಬಸವರಾಜ್, ನಾನು ಕಣಪ್ಪ, ನೀಲ ಮಾತಾಡ್ತಾ ಇದ್ದೀನಿ. ಅಯ್ಯೋ ಅಕ್ಕ, ನಿನ್ಗೆ ಆವಾಗಿನ ಒಂದು 5-6 ಸತಿ ಫೋನ್ ಮಾಡಿದೆ, ಬಂದಿದ್ಲೆ ಅಲ್ಲಿಗೆ. ಇಲ್ಲಿಂದ ನಾನು ಜಗಳ ಮಾಡ್ಕೊಂಡು ಬಂದವಳೆ, ಅದಕ್ಕೆ ಅಲ್ಲಿಗೆ ಬಂದ್ಲೇನೋ ಅಂತ ನಾನು ಅದಕ್ಕೆ ನಿನಗೆ ಫೋನ್ ಮಾಡಿದೆ ಅಕ್ಕ. ಬಂದವಳೆ ಬಂದು ಹೊರಗಿದ್ಲು. ಅವ್ರ ಅಣ್ಣ ಮನೆಗೆ ಬಾರಮ್ಮ ಅಂತ ಕರೀತಿದ್ದ. ನಾನು ಬರಬೇಡ ನೀನು ಅಂತ ಹೇಳಿ ಬಂದೆ. ಮಾತಾಡ್ಸಲ್ಲ, ನೀನು ಬರಬೇಡ ಅಂತ ಹೇಳಿದೆ. ಸರಿಯಾಗಿ ಬೈದ್ಬಿಟ್ಟೆ. ನನಗೆ ಯಾಕೆ ಅವಳು ಮಕ ನೋಡೋಕ್ಕೂ ಅಸಹ್ಯ ಆಗುತ್ತಪ್ಪ. ಯಾಕೋ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಹಂಗಂದ ಹಿಂಗಂದ ಅಂತ ನಿನ್ನ ಮೇಲೆ ಇಲ್ಲದ್ದೆಲ್ಲ ಹೇಳ್ತಿದ್ಲು. ನೀನು ಹೆಂಗೆ ಅಂಬದು ನನಗೆ ಗೊತ್ತಲ್ಲ, ಅದಕ್ಕೆ ನೀನು ಅದೆಲ್ಲ ಹೇಳ್ಬೇಡಮ್ಮ. ನೀನು ಯಾಕೆ ಬಂದೆ, ಸಮಸ್ಯೆ ಇರ್ತಾ, ನನ್ನ ಮನೆಯಾಗೂ ಸಮಸ್ಯೆ ಇರ್ತಾ, ನೀನು ಯಾಕೆ ಬಂದೆ ಅಂತ ಹೇಳಿ ಸರಿಯಾಗಿ ಬೈದಿ. ಅದಕ್ಕೆ ಹಂಗೆ ಹಿಂಗೆ ಅಂತ ಯಾತ ಮಾತಾಡಿದ್ಲಿ, ನಾನೇನು ಕರೀಲಿಲ್ಲ. ಒಳಕ್ಕೇನು ಬಂದಿಲ್ಲ, ಅಲ್ಲೆಲ್ಲ ಹೊರಗೆಲ್ಲನ ಇರಬೇಕೇನೋ. ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ಯಾಕತ್ತು ಅಂತೇಳಿ ನೀನು ಮಾಡಿದ್ದೆಲ್ಲ ನೋಡಿಲ್ಲ ಕಣಪ್ಪ, ಮನಿಕೊಂಡಿದ್ದೆ. ನನ್ನ ಸ್ವಲ್ಪ ಬೆನ್ನು ನೋವು, ಕಾಲು ನೋವು ಜಾಸ್ತಿ, ಅದಕ್ಕೆ ಸುಮ್ಮನೆ ಮನಿಕೊಂಡಿದ್ದೆ. ಕೆಲಸ ಮಾಡೋಂಗಿಲ್ಲ ಜಾಸ್ತಿ, ಏನಿಲ್ಲ, ಅದಕ್ಕೇ ಸುಮ್ಮನಿದ್ದೀನಿ ಕಣಪ್ಪ. ಇಲ್ಲಿ ನೋಡಿಲಿ ಅಕ್ಕ, ನಾನೊಂದು ಹೇಳ್ತೀನಿ ಕೇಳ್ತೀಯ? ಸುಮ್ಮನೆ ಅವಳನ್ನ ಅಲ್ಲೇ ಅಲ್ಲೇ ಬದುಕು ಮಾಡಿಸ್ಕೆ, ಅಲ್ಲೇ ಇಕ್ಕೊಂಡು. ಹೇಳೋಡು, ನಾನು ಏನು ಅಂದಿಲ್ಲ, ಏನಿಲ್ಲ ಅವಳನ್ನ. ನನಗೆ ಆ ಹುಡುಗರಿಗೆ ಹೆಂಗೆ ಇದು ಮಾಡಾಳಂದರೆ, ನೋಡಿಲಿ, ನಾನು ಇಲ್ಲದ ಸಮಯದಾಗೆ ಹುಡುಗರು ನೊಯ್ಯೋದು, ಹುಡುಗರು ನೀರು ಒಯ್ಕೊಂಬಕ್ಕೋದ್ರೆ ತಿಟ್ಟೆ ಸೊಪ್ಪು ಹಾಕೋದು, ಊಟ ಮಾಡೋಕೆ ಹೋದರೆ ಊಟ ಮಾಡೋ ಸಾಂಬಾರಿಗೆ ಖಾರದ ಪುಡಿ ಹಾಕಿ ಜಾಸ್ತಿ ಇಕ್ಕೋದು. ಹಂಗೆ ತಾಯಿ ಇಲ್ಲದ ಮಕ್ಕಳನ್ನ, ಹುಡುಗರನ್ನ ತುಂಬ ಏನ್ಸಿದ್ದಾಳೆ. ಅದಕ್ಕೆ ನನಗೆ ಸಖತ್ತು ಸಿಟ್ಟು ಬಂತು. ಅದಕ್ಕೆ 2 ರೇಟ್ ಒದ್ದೆ. ಹೋಗಲ್ಲ ಅಂದ್ಲು. ಅದಕ್ಕೆ ಕಾಲು ಹಿಡ್ಕೊಂಡು ಹೊರಗೆ ಕೇಳಿದೆ. ನಾನೇ ಹೋಗು ನಾನೇ ಗಲಾಟೆ ಮಾಡಿ ಕಳಿಸಿರೋದು. ನಾನೀಗ ನಾನು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಅಂತ ನಾನು ಒಪ್ಕೊತೀನಿ. ಹಂಗಂದ್ಲು. ಹೋಗ್ಬಾ ಅಂತ ಕಾಲು ಹಿಡ್ಕೊಂಡು ದರ ಹೊರ ಕೇಳ್ದ. ಯಾಕೆ ಇಂಥದ್ದು ಮಾಡಿದೆ, ಹಿಂಗೆ ಅಂತ ಅವ್ರ ಅಣ್ಣ ಇಂತಾಗ ಹೇಳ್ತಿದ್ಲು. ಅವ್ರ ಅಣ್ಣ ಒಂದಿಟ್ಟು ಕೇಳುತ್ತೆ, ಅದಕ್ಕೆ ಅವ್ರ ಅಣ್ಣ ಇಂತಾಗ ಹೇಳ್ತಿದ್ಲು. ಎಷ್ಟು ಇದು ಮಾಡೋಳು ಗೊತ್ತಾ, ನಾನು ಇಂತಾಗೆಲ್ಲ ಅದನ್ನೆಲ್ಲ ಹೇಳ್ಕೊಂಡೇ ಇರಲಿಲ್ಲ. ಇಲ್ಲಿ ಪಕ್ಕದ ಮನೆ ಹುಡುಗಿ ನನ್ನ ತಗೆ ನೋಡಿ ಸೈಜ್ಗೆ ಮಕ್ಕ ಆಗ್ದಿಲ್ಲದಕ್ಕೆ, ಅಣ್ಣ ಹಿಂಗೆ ಮಾಡ್ತಾಯಿದ್ದಾರೆ, ಈಗ ನಮ್ಮರ ಅಣ್ಣ ತಮ್ಮಳೇನೆ ಸಸಿ ಆಗಬೇಕು, ಮಮ್ಮ ಹಿಂಗೆ ಮಾಡ್ತಾಯಿದ್ದಾರೆ ಕಣಮ್ಮ, ನಿನಗೆ ಗೊತ್ತೇ ಇಲ್ಲ ಅಂತ ಹೇಳ್ತು. ನಾನು ಅವಾಗ ನಂಬಿದ್ದೆ ಕಣಮ್ಮ. ಹೆಂಗ ನಾವು ನಮ್ಮ ಹುಡುಗರನ್ನ ಇವಳಿರೋದಕ್ಕೆ ಹೆಂಗೆ ನೋಡ್ಕೊಂತಾಳೆ ಅಂತ ಅಂದ್ಕೊಂಡಿದ್ದೆ ಕಣಕ್ಕ. ನಿಜ, ನಾನು ಹಂಗೆ ಅಂದ್ಕೊಂಡಿದ್ದೆ. ಏನು ಮಾಡ್ತೀನಿ, ಅವಳು ಇಂಥ ಮಾಡ್ತಾಯಿದ್ದಾಳೆ. ನಾನು ಇಲ್ಲ ಸಮಯದಾಗ ಹುಡುಗರನ್ನ ಅನ್ಸೋದು, ನಮ್ಮ ಹುಡುಗಿನೂ ಆ ಹುಡುಗನೂ ನೋಡಪ್ಪ ಏನು ಮಾಡ್ತಾವೆ ಹೇಳು. ಆ ಹುಡುಗರು ಹಿಂಗೆ ಮಾಡಿದೆ, ಸ್ವಲ್ಪನಾದ್ರೂ ಅವಳಿನ ನಾಚಿಕೆ ಮಾನ ಮುರಿಯೋದು ಬೇಡವೆ ಅಂಥವೆಲ್ಲ ಮಾಡಿದ್ದಾಳೆ. ಕಿರು ಲಂಬಿ ಅವಳು ಹಂಗೆ ಹುಡುಗರು ನೈ ಅನ್ಸಿಲ್ಲ, ಅವಳು ಹಂಗೆ ಅಯ್ಯ ಅನ್ಬೇಕು. ನೀವು ಬಿಟ್ಟು ಬಂದ ಮೇಲೆ ಅವಳು ಹಂಗೆ ಅಯ್ಯ ಅನ್ಬೇಕು. ನನಗೆ ಗೊತ್ತಾಯ್ತು ಮಾಡೋದಿಲ್ಲ, ನೀನು ಟೆನ್ಷನ್ ತಗೊಬೇಡ, ಸುಮ್ಮನೆ ಬಸಪ್ಪ. ಇಷ್ಟು ಹೇಳಿದ್ಯಾ ತಾನೆ, ನಾನು ಯಾಕತ್ತು ಏನು ಅಂತ ಅಂದ್ಕೊಂಡೆ. ನಾನು ಇವಳು ಏನಾರ ಮಾಡಿರ್ತಾಳೆ ಕಿತಾಪತಿ, ಇವಳು ಹೇಳಲ್ಲ ಅಂತ ಅಂದ್ಕೊಂಡೆ. ಹಂಗೆ ಆಯ್ತು ನೋಡು. ಅವಳು ನನಗೆ ಗೊತ್ತಾ, ಅವಳು ಬಂಡವಾಳ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಅವಳನ್ನ ನೀನು ಮುಲಾಜ್ ಕೇಳಬೇಡ. ನಾನು ಅವಾಗ ಹಂಗೆ ಅನ್ಕೊಂತಿದ್ದೆ. ನಿಜವಾಗ್ಲೂ ಕಣಪ್ಪ, ಬಸಪ್ಪ ಎಷ್ಟು ಒಳ್ಳೆ ನಿಂತಾಳೆ ಮದುವೆ ಆದ್ನಪ್ಪ, ಹೆಂಗೆ ಇದ್ದಾನಪ್ಪ ಅನ್ಕೊಂತಿದ್ದೆ. ನಿಂತಾಗಿ ಚೆನ್ನಾಗಿರೋಳ, ಹುಡುಗರ್ಗೆ ಹಂಗೆ ಮಾಡ್ತಾಳಪ್ಪ, ಮಾಡ್ತಾಳೆ ಅವಳು, ಮಾಡ್ತಾಳೆ. ಹೆಂಗೋ ಇಲ್ಲಿ ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳ್ಕೆ ಮಾಡ ಅವ್ರು ಇರ್ತಾಗೆ. ನಾನು ಬಿಡು ಅಂತೇಳಿ ಸುಮ್ಮನಾದೆ. ನಾನೇನೇನು ಮಾತಾಡೋಕೆ ಹೋಗಿಲ್ಲ. ನನ್ನ ಬಗ್ಗೆ ಕೆಟ್ಟದ್ದೆಲ್ಲ ಹೇಳ್ತಾಳೆ. ಅವಳು ಹೇಳೋದೆಲ್ಲ ಏನು ಕೇಳಬೇಡ್ರಿ, ನೀವು ನೋಡ್ಕೇಳ್ರಿ ಅಷ್ಟೇ. ನಿಮಗೆ ಬಿಟ್ಟಿದ್ದು, ನೀವು ಹೆಂಗೆ ಅವಳನ್ನ ನೋಡ್ಕೊಂತೀರಂತ ನಾನು ಅದಕ್ಕೆ ಹೇಳಿದ್ದೀನಿ. ನನಗೆ ಗೊತ್ತಾಕ, ನಿನ್ನ ಗುಣ ಸ್ವಭಾವ ಎಲ್ಲ ನನಗೆ ಗೊತ್ತೈತೆ. ಅವಳು ನಿನ್ನ ಇಷ್ಟ ಏನು ಸೇರಿ ನಿನಗೇನೇನು ಮಾಡಿದಾಳೆ ಅವಳು ಎಂಬುದೆಲ್ಲ ಗೊತ್ತೈತಿ. ಅನ್ಸಿದ್ದಾಳೆ. ನಾನು ಕಣ್ಣೀರಕ್ಕೆ ಕೈ ತೊಳೆದಿದ್ದೀನಿ. ನನ್ನ ತವ್ರ ಮನೆ ಕಳಿಸಿದ್ಲು. ಅಯ್ಯೋ ಅವಳು ನಮ್ಮತ್ತೆ ಸತ್ತಾಳೆ. ಅವಳು ಮಾತು ಕೇಳ್ಕೊಂಡು ನನ್ನ ಅಷ್ಟಿಷ್ಟ ಅನ್ನಿಸ್ಲಿಲ್ಲ. ತಗ ಅದೆಲ್ಲ ಐತೆ ಕಣಪ್ಪ ಮನಸ್ಸನ್ನ, ಸುಮ್ಮನಿರು. ನಾನು ಅಯ್ಯಂದಿರೋದು, ನಿನ್ನ ಮಕ್ಳು ಅಯ್ಯಂದಿರೋದು ಎಲ್ಲನ ಇಲ್ಲ. ಅಯ್ಯಂದು ಹೋಗ್ಬೇಕಿಲ್ಲ, ಯಾಕಾದ್ರೂ ಬಂದ ಅಂತೇಳಿ ಅಲ್ಲಿಗೆ ಬರ್ಬೇಕು. ನೀನು ಮನೆ ಬಾಗಿಲಿಗೆ ಹಂಗೆ ಮಾಡ್ತೀನಿ, ಸುಮ್ಮನಿರು. ನಿಂತಕ್ಕೆ ಹುಡಿಕೊಂಡು ಅಲ್ಲಿಗೆ ಬರ್ಬೇಕು, ಹಂಗೆ ಮಾಡ್ತೀನಿ, ಸುಮ್ಮನೆ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅವಳಿಗೆ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನೆಲ್ಲ. ಸರಿ ಆಯ್ತಕ್ಕ, ಅದಕ್ಕೆ ಫೋನ್ ಮಾಡಿದೆ. ಸರಿ ಅಪ್ಪ, ಆಯ್ತಾ, ನೀನೇನು ಚಿಂತೆ ಮಾಡಬೇಡ. ಹುಡುಗರು ನೋಡ್ಕೊಂಡು ಆರಾಮಾಗಿರು. ಮಾಡ್ತಾಳಲ್ಲ ಎಲ್ಲ ಅಡುಗೆನ, ಊಟದ್ದೇನು ಚಿಂತೆ ಇಲ್ವಲ್ಲ? ಇಲ್ಲ ಹೇಳು. ಇಲ್ಲ ಏನು ಚಿಂತಿಲ್ಲ, ಮಾಡ್ತೈತಿಲ್ಲ. ಅಕ್ಕಪಕ್ಕ ಒಳ್ಳೆಯರು. ನಮ್ಮ ಹೆಣ್ಣು ತಮ್ಮಳು ಅಮ್ಮಣ್ಣಿ ಒಳ್ಳೇದು, ನಮ್ಮ ತಮ್ಮ ಅಂತ ಐತೆ, ಒಳ್ಳೇದೆಲ್ಲ ಮಾಡಿಕೊಡುತ್ತೆ. ಏನು ತೊಂದರೆ ಇಲ್ಲ ಹೇಳು. ತೊಂದರೆ ಇಲ್ಲ.
ಹಾಂ ಸರಿ ಆಯ್ತಪ್ಪ, ಆಯಿತು ನಾನೆಲ್ಲ ನೋಡ್ಕೊಂತೀನಿ ಬಿಡು. ಸರಿ ಆಯ್ತು, ಇಲ್ಲ. ಹಾಂ ಸರಿ ಆಯ್ತು ಹೇಳಿ. ಯಾರ್ದಮ್ಮ ಫೋನು? ಅವಳು ನಿಮ್ಮ ಅತ್ತೆ ಅಯ್ಯನ್ಸಿರೋದ ಇವರು, ನಿಮ್ಮ ಮಾವ ಬಸಪ್ಪ ಮಾವ. ಆ ಹುಡುಗರಿಗೆ ಖಾರದ ಪುಡಿ ಹಾಕಿ ಎಲ್ಲನ ತಗೊಂಬಂದು ಊಟಕ್ಕಿಡಾಳಂತೆ. ಆ ಹುಡುಗರಿಗೆ ಸ್ನಾನ ಮಾಡ್ತೀವಿ ಅಂದರೆ ಸಕ್ತಿಟ್ಟೆ ಸೊಪ್ಪು ಹಾಕೋಳಂತೆ, ಮುಖ ತೊಳೆಯೋ ಸೋಪ್ ಕೊಡ್ತಿರ್ಲಿಲ್ವಂತೆ, ಹಿಂಗೆಲ್ಲ ಮಾಡಾಳಂತ ಕೇಣಿಕಿ ತಪ್ಪತ್ತಿನ. ಅದಕ್ಕೆ ಅದೆಲ್ಲ ಗೊತ್ತಾಗಿ ಗಲಾಟೆ ಮಾಡಿ ಕಳ್ಸವ್ನಿ. ಆ ಹುಡುಗರನ್ನ ಸಖತ್ತು ಅನ್ಸೋಳಂತೆಲ್ಲ ಹುಡಿ. ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡವಳೆ. ನಾ ಏನಿಸ್ತೀನಿ ತಾಡಿ. ನಾನು ಬಾರಮ್ಮ ಚೆನ್ನಾಗಿರ್ತೀನಿ ಅಂತ ಹೇಳಿ ನಾಟಕ ಆಡಿ ಚೆಂದಕ್ಕೆಲ್ಲ ಕೆಲಸ ಮಾಡಿಸ್ಕೊಂತೀನಿ. ಸುಮ್ಕಿರು. ಗೊತ್ತಾಯ್ತು, ನಿಮ್ಮ ಅಪ್ಪಗೂ ಹೇಳ್ತೀನಿ ನನಗೆಲ್ಲ. ಹೆಂಗೆ ಹೇಳ್ಬೇಕು ಹೆಂಗೆ ಮಾಡಬೇಕು ಅಂಬದು ಚೆನ್ನಾಗಿ ಗೊತ್ತೈತೆ. ನಿಮ್ಮಪ್ಪ ಹೇಳಿರ್ ಕೇಳೋ ಅಂತಾನಲ್ಲ. ತೆಂಗಿ ಅಂತ. ಪಾಪ ಕಣಮ್ಮ, ಅವರು ತುಂಬ ಒಳ್ಳೆಯವರು ಕಣಮ್ಮ. ಹುಡುಗರು ಮಕ್ಕಳು ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆಯವರು. ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಪಾಪ ಹಿಂಗಾಗಬಾರ್ದಲ್ವೇನಮ್ಮ ಯಾರಿಗೇ ಆಗಲಿ. ಅಯ್ಯೋ ಏನು ಮಾಡೋಕ್ಕಾಗುತ್ತಮ್ಮ, ಅವ್ರ ಹಣೆ ಬರ ಆಯ್ತು. ಇಲ್ಲ ಹುಡುಗ ಜ್ಞಾನ ಬೇಡವಿ. ಆ ಹುಡುಗರು ಹಿಂಗೆ ಎನ್ಸಿದ್ರೆ ಹಿಂಗೆ ನನ್ನ ಮದ್ವಿಲ್ದಂಗೆ ಇದ್ನಲ್ಲ ಅಲ್ಲಿ ಅಂತ ಹೇಳಿ ಸ್ವಲ್ಪನಾದ್ರೂ ನಾಚಿಕೆ ಮನ ಮರ್ಯಾದಿಲ್ದಾಳು. ಮದ್ವಿಲ್ದಂಗೆ ಇದ್ನಲ್ಲ ಹೆಂಗನ ಇವತ್ತು ಇವರು ಮದುವೆ ಮಾಡ್ಕೊಂಡಾಯ್ತಾರೆ. ಹೆಂಗೆ ಇರೋಣ ಆ ಹುಡುಗರಿಗೋಸ್ಕರ ಅಲ್ವಿ. ಆ ಹುಡುಗರು ಇರೋದಕ್ಕೆ ಅಲ್ವೇ ನನ್ನ ಮದುವೆ ಆಗಿದ್ದು ಅಂತ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಈಟ. ನಾನು ಆ ಹುಡುಗರ ಮೇಲೆ ಅವ್ರ ಅಮ್ಮ ಇದ್ದಿದ್ರೆ ನಾನು ಯಾಕೆ ಮದುವೆ ಮಾಡ್ಕೊಂಬರು? ಅವ್ರ ಅಮ್ಮ ಇಲ್ಲೋದಕ್ಕೆ ತಾನೆ. ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ನನಗೂ ಒಳ್ಳೇದಾಗುತ್ತೆ ತಾನೆ. ಅದೆಲ್ಲ ಏನು ಯೋಚನೆ ಮಾಡಲ್ಲ ಅವಳು. ಹುಡುಗರನ್ನ ಸಖತ್ತಾಗಿ ಏನಿಸ್ತಾಳಂತೆ, ಸಖತ್ತು ಇದು ಮಾಡ್ತಾಳಂತೆ ಹುಡುಗರಿಗೆ. ಏನಂದರೆ ಮತ್ತೆ ಬುದ್ಧಿ ಸರಿ ಇಲ್ಲ ಹೇಳಮ್ಮ. ತುಂಬ ಅನ್ಸಿತ್ತು. ನಾನು ಅವಾಗ ಒಂದು ಟೈಮ್ ಹೋಗಿದ್ನಲ್ಲ, ನೋಡಿದೆ, ಸರಿ ಇಲ್ಲ ಬುದ್ಧಿ. ಪಾಪ ಒಳ್ಳೇದು ಮಾವ. ತಡಿ ಬರಲಿ, ಸರಿಯಾಗಿ ಹೇಳಿ ನಿಮ್ಮ ಅಪ್ಪಗೂ ನಾನು ಸರಿಯಾಗಿ ನಾನು ಹೇಳ್ತೀನಿ ತಡಿ. ಬಿಡಿಸಿ ಅಂದ ಕೈ ಅನ್ಬೇಕು. ಯಾಕನ ಬಂದು ಅನ್ಬೇಕು ಇಲ್ಲಿಗೆ. ಯಾಕನ ಬಂದಪ್ಪ ಇಲ್ಲಿಗೆ ಸಮಾಸ ಬೇಡ, ಅಲ್ಲೇ ಇರಬೇಕು, ಮಕ್ಳು ಮರಿ ನೋಡ್ಕೊಂಡು ಅಂತ ಅರ್ಥ ಆಗ್ಬೇಕಲ್ಲ ಹುಡುಗಿ. ಹಂಗೆ ಮಾಡ್ತೀನಿ ನಾನು. ಅಮ್ಮ ಹಂಗೆ ಮಾಡಬೇಕು, ಗೊತ್ತಾಗಬೇಕು. ಒಬ್ರಿಗೆ ಅಯ್ಯ ಅನ್ಸಿದ್ಮೇಲೆ ಅದ್ರ ಕಷ್ಟ ಏನಂತ ಅವರು ಅಯ್ಯ ಅನ್ಬೇಕಮ್ಮ. ಅಯ್ಯೋ ಒಬ್ರಿಗೆ ಹಂಗೆ ಮಾಡಬಾರ್ದು. ಅಲ್ಲ ಮಕ್ಕಳಿಲ್ಲ ಅಲ್ಲ ತಾಯಿ ಇಲ್ಲದ ಮಕ್ಕಳಲ್ಲ, ಹೆಂಗೆ ನೋಡ್ಕೋಬೇಕು ಅನ್ನೋದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಅವ್ರಿಗೆ? ಏನೇಂದ್ರೂ ಅಸಹ್ಯ ಆಗುತ್ತೆ. ಸರಿ ನೆನೆಸ್ಕೊಬಿಟ್ರೆ ಬೇಜಾರಾಗುತ್ತೆ. ಮಾತಾಡ್ಸೋದೇ ಬೇಡ ಮತ್ತೇನೋ ಅನಿಸುತ್ತೆ. ನನಗೂ ಬೇಜಾರಾಯಿತು ಕಣಮ್ಮ. ನನಗೆ ಅದಕ್ಕೆ ಮತ್ತೆ ಬೇಜಾರಾಗಿ ಮಾತಾಡಿಸ್ಲೇ ಇಲ್ಲ. ಅವಳು ಸವಾಸನೆ ಬೇಡ, ತೆಗಿ ಮಾತಾಡಿಸ್ಲೇಬಾರ್ದು ಅನ್ನಿಸ್ಬಿಡ್ತು ನನಗೆ. ನಾನು ಅವಳು ಮಾತಾಡ್ಸೋದೇ ಅಲ್ಲ, ಸುಮ್ಮನೆ ನಮ್ಮಂಗಾಗ್ಬಿಡ್ತು. ಸರಿ ಆಯ್ತು ಬಿಡಮ್ಮ. ಬಾ ಇವಾಗ ಮಾತ್ರೆ ಟಾನಿಕ್ ತಗೋಬಾ. ಮಾತ್ರೆ ತಗೋಬಾ ನೀನು ಫಸ್ಟು. ಬಸಪ್ಪ ಫೋನ್ ಮಾಡಿದ್ದ, ನನಗೆಲ್ಲ ವಿಷಯ ಹೇಳಿದಾನೆ. ಇವಾಗ ಮುಂದೆ ನಾನು ನೋಡ್ಕೊಂತೀನಿ ಅವಳನ್ನ. ಯಾಕಾದರೂ ಬಂದೋ ಇಲ್ಲಿಗೆ ಅನ್ನಿಸ್ಬೇಕು ಅಲ್ಲ ಮುಡಿ. ಬರೋಳು ಬಂದವಳೆ, ಅಲ್ಲೂ ಇಲ್ಲ ಅವ್ರವ್ರ ಮನೆ ಕೂತ್ಕೊಂಡು ಕತೆ ಆಗ್ತಾ ಇದ್ದಾಳೆ. ಅವ್ರವ್ರ ಮನೆ ಹತ್ರ ಕೂತ್ಕೊಂಡು ಮರ್ಯಾದೆ ತೆಗಿತಾಳೆ. ಅದಕ್ಕೆ ಸುಮ್ಮನೆ ಯಾಕೆ ಮನೆಗೆ ಕರ್ಕೊಂಡ್ರಪ್ಪ ಅಂತ ಅನ್ನಿಸ್ಕೊಬೇಕು. ಸರಿಯಾಗಿ ಅವಳು ತಿಳ್ಬೇಕು. ಇಲ್ಲ ಹಂಗೆ ಮಾಡ್ತೀನಿ ನಾನು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.